ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರೋ ಯುದ್ಧದ ಭೀಕರತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸರ್ವನಾಶಕ್ಕೆ ಪಣ ತೊಟ್ಟಿರೋ ಇಸ್ರೇಲ್ ಹಾಗೂ ಅಮೆರಿಕ ಬೆಂಕಿ ಮಳೆ ಸುರಿಸ್ತಾ ಇವೆ. ಇದರ ಪರಿಣಾಮ ಇರಾನ್ನಲ್ಲಿ ಮಾರಣ ಹೋಮ ಶುರುವಾಗಿದೆ. ಇದು ಬರೀ ಯುದ್ಧವಲ್ಲ, ಸರ್ವನಾಶದ ಮುನ್ಸೂಚನೆ. ಕತ್ತಲ ರಾತ್ರಿಯಲ್ಲಿ ಶುರುವಾಗೋ ಬೆಂಕಿ ಮಳೆಯ ಆಟಕ್ಕೆ ಇಡೀ ವಿಶ್ವವೇ ತಲ್ಲಣಿಸಿ ಹೋಗಿದೆ. ಭೀಕರ ಯುದ್ಧ ಶುರುವಾಗಿ 1 ವಾರ ಕಳೆದರೂ ಮದ್ದು ಗುಂಡುಗಳ ಅಬ್ಬರ ನಿಂತಿಲ್ಲ. ತೊಡೆತಟ್ಟಿ ನಿಂತವರ ರಕ್ತದ ದಾಹ ಕಮ್ಮಿಯಾಗಿಲ್ಲ. ಇರಾನ್ ಪ್ರತಿಕಾರದ ಜ್ವಾಲೆಯಲ್ಲಿ ಬೆಂದು ಹೋಗ್ತಿದ್ರೆ ಇಸ್ರೇಲ್ ಹಾಗೂ ಅಮೆರಿಕ ಏಟಿಗೆ ಎದುರೇಟು ಅಂತ ಜಿದ್ದಿಗೆ ಬಿದ್ದಿದೆ. ಇದರ ಪರಿಣಾಮ ಈಗ ಇಡೀ ವಿಶ್ವಕ್ಕೂ ತಟ್ಟೋದಕ್ಕೆ ಶುರುವಾಗಿದೆ. ಆದರೆ ಯುದ್ಧ ಭೀಕರತೆ ಮಾತ್ರ ನಿಲ್ತಿಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ಘೋರತೆ ಜಾಸ್ತಿ ಆಗ್ತಿದ್ದು 7ನೇ ದಿನವೂ ಬಾಂಬ್ಗಳ ಸುರಿಮಳೆಗೈದಿದ್ದಾರೆ. ಏಳನೇ ದಿನವೂ ಇರಾನ್ ಇಸ್ರೇಲ್ ಘೋರ ಯುದ್ಧ. 3 ದೇಶಗಳ ಮಧ್ಯೆ ಎದ್ದಿರೋ ಯುದ್ಧದ ಜ್ವಾಲಾಮುಖಿ ನೋಡ್ತಿದ್ರೆ ಸದ್ಯಕ್ಕೆ ತಣ್ಣಗಾಗೋ ಹಾಗೆ ಕಾಣಿಸ್ತಿಲ್ಲ. ಸಾವಿರಾರು ಜನ ಸತ್ತಿದ್ದಾಯಿತು. ಗಗನದೆತ್ತರಕ್ಕೆ ಬೆಳೆದು ನಿಂತಿದ್ದ ಕಟ್ಟಡಗಳು ಸರ್ವನಾಶವಾಗಿದ್ದಾಯಿತು. ಹೈಟೆಕ್ ಸಿಟಿ ಅಂತ ಕರೆಸಿಕೊಳ್ತಿದ್ದ ನಗರಗಳೇ ಧ್ವಂಸ ಆಗಿವೆ. ಆದರೂ ಯುದ್ಧದ ಭೀಕರತೆ ಮಾತ್ರ ಕಮ್ಮಿ ಆಗ್ತಿಲ್ಲ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ಸಾರಿ ಇವತ್ತಿಗೆ 7 ದಿನ. ವಾರಾಂತ್ಯದ ಹೊತ್ತಿಗೆ ಇಸ್ರೇಲ್ನ ಅಟ್ಟಹಾಸ ಮತ್ತಷ್ಟು ಜೋರಾಗಿದೆ. ಇರಾನ್ ಮೇಲೆ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿದ್ದು ಇರಾನ್ನ ಡ್ರೋನ್ ವಾಹಕ ನೌಕೆಯನ್ನ ಸರ್ವನಾಶ ಮಾಡಿವೆ. ಒಮ್ಮೆಲೆ ನುಗ್ಗಿದ 50ಕ್ಕೂ ಹೆಚ್ಚು ಫೈಟರ್ ಜೆಟ್. ಅಮೆರಿಕ ಹಾಗೂ ಇಸ್ರೇಲ್ ಮಾಡ್ತಾ ಇರೋ ದಾಳಿಯ ಭೀಕರತೆ ನೋಡ್ತಿದ್ರೆ ಇಡೀ ಇರಾನ್ನನ್ನೇ ಸರ್ವನಾಶ ಮಾಡಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಿದೆ. ಖಮೇನಿಯನ್ನ ಹತ್ಯೆ ಮಾಡಿದ್ದರ ಬೆನ್ನಲ್ಲೇ ಈಗ ಇಸ್ರೇಲ್ ಹೊಸ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಖಮೇನಿ ಅಡಗಿ ಕೂತಿದ್ದ ಬಂಕರ್ಗಳನ್ನ ಹೇಗೆ ಧ್ವಂಸ ಮಾಡಿದ್ವಿ ಅನ್ನೋದರ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಒಮ್ಮೆಲೆ ನುಗ್ಗಿದ 50ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು ಇರಾನ್ ನಾಯಕ ಖಮೇನಿ ನಿವಾಸವನ್ನೇ ಧ್ವಂಸ ಮಾಡಿದ್ವು. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷ ಈಗ ಸಮುದ್ರಕ್ಕೂ ವ್ಯಾಪಿಸಿದೆ. ಇರಾನ್ ಮೇಲೆ ಬಾಂಬ್ಗಳ ಸುರಿಮಳೆಗೈದಿದ್ದು ಇರಾನ್ನ ಡ್ರೋನ್ ವಾಹಕ ನೌಕೆಯನ್ನೇ ಸರ್ವನಾಶ ಮಾಡಿದ್ದಾರೆ. ಭೀಕರ ದಾಳಿಯ ಪರಿಣಾಮ ಇಡೀ ನೌಕೆಯೇ ಸುಟ್ಟು ಕರಕಲಾಗಿದೆ. ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಯ ಪ್ರತಿಕಾರಕ್ಕೆ ಹಿಜ್ಬುಲ್ಲಾ ಉಗ್ರಗಾಮಿ ಗುಂಪು ತೊಡೆತಟ್ಟಿ ನಿಂತಿದೆ. ಯಾವಾಗ ಹಿಜ್ಬುಲ್ಲಾ ಕ್ಷಿಪಣಿ ಪ್ರಯೋಗ ಮಾಡ್ತೋ ಇಸ್ರೇಲ್ ಪಡೆ ಲೆಬನಾನ್ನಲ್ಲಿ ಬೆಂಕಿ ಮಳೆ ಸುರಿಸಿದೆ. ಇಸ್ರೇಲ್ನ ಭೀಕರ ವೈಮಾನಿಕ ದಾಳಿಗೆ ತತ್ತರಿಸಿದ ಲೆಬನಾನ್ ನಿವಾಸಿಗಳು ಹುಟ್ಟಿದ ಊರನ್ನೇ ತೊರೆತಿದ್ದಾರೆ. ಇರಾನ್ನಲ್ಲಿ 2100ಕ್ಕೂ ಹೆಚ್ಚು ಮಂದಿ ಬಲಿ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಮಾರಣ ಹೋಮವೇ ನಡೀತಿದೆ. ಅದರಲ್ಲೂ ಇರಾನ್ನಲ್ಲಿ ರಕ್ತದೋಕುಳಿ ಹರಿತಾ ಇದ್ದು ಇಲ್ಲಿಯವರೆಗೆ 2100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ 1000ಕ್ಕೂ ಹೆಚ್ಚು ಮಂದಿ ನಾಗರಿಕರಿದ್ದು ಮಿಲಿಟರಿ ಸಿಬ್ಬಂದಿ ಕೂಡ ಸಾವಿನ ಮನೆ ಸೇರಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನ ಕನಿಷ್ಠ 16 ನಗರಗಳು ಭೀಕರ ದಾಳಿಗೆ ತಲ್ಲಣಿಸಿ ಹೋಗಿದ್ದು ತೆಹರಾನ್, ಫರಂದ್, ಕರಾಜ್, ಮಿನಾಬ್, ಬಂದರ್ ಅಬ್ಬಾಸ್, ಅಹ್ವಾಜ್ ಸೇರಿದಂತೆ ಒಟ್ಟು 16 ನಗರಗಳು ಸರ್ವನಾಶವಾಗಿವೆ. ಇಸ್ರೇಲ್ ಅಮೆರಿಕ ಮೇಲೆ ಇರಾನ್ ಪ್ರತಿದಾಳಿ. ಇಸ್ರೇಲ್ ದಾಳಿಗೆ ಇರಾನ್ ಕೂಡ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ. ನಿನ್ನೆವರೆಗೂ 600ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಉಡಾಯಿಸಿದ್ದು 2200ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡಿದ್ದಾರೆ. ಬರೀ ಇಸ್ರೇಲ್ ಮೇಲಲ್ಲದೆ ಅಮೆರಿಕ ಮಿಲಿಟರಿ ಬೇಸ್ಗಳ ಮೇಲೂ ಇರಾನ್ ಬಾಂಬ್ ನುಗ್ಗಿಸಿದೆ. ಯುಎಇ, ಬಹ್ರೈನ್, ಕತಾರ್, ಕುವೈತ್, ಓಮನ್ ಮತ್ತು ಸೌದಿ ಅರೇಬಿಯಾದಲ್ಲೂ ಇರಾನ್ ಗುಂಡಿನ ಸುರಿಮಳೆ ಸುರಿಸಿದೆ.
ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಿದ್ದು ದುಬೈನಲ್ಲಿದ್ದ 60ಕ್ಕೂ ಹೆಚ್ಚು ಕನ್ನಡಿಗರು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಯುದ್ಧ ಭೂಮಿಯಿಂದ ತಾಯ್ನಾಡಿಗೆ ಮರಳುತ್ತಿದ್ದಂತೆ ಕನ್ನಡಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಇಸ್ರೇಲ್ ಇರಾನ್ ಮಧ್ಯೆ ಘೋರ ಯುದ್ಧ ನಡೀತಾ ಇದ್ದು ವಿಶ್ವಕ್ಕೆ ಆತಂಕ ತಂದಿಟ್ಟಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೆಕ್ಕರಾಮಯ್ಯ ಅಂತ ಕರೆಸಿಕೊಳ್ಳೋ ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ. ಅಳೆದು ತೂಗಿ ಎಲ್ಲಾ ಕ್ಷೇತ್ರಗಳಿಗೂ ಹಣ ಹಂಚಿಕೆ ಮಾಡಿದ್ದಾರೆ. ಇದರ ಜೊತೆಗೆ ನ್ಯೂಸ್ 18 ವರದಿ ಮಾಡಿದ್ದ 2 ಸುದ್ದಿಗಳ ಮೇಲೂ ಬೆಳಕು ಚೆಲ್ಲಿದ್ದಾರೆ. 2020 ಸಾಲಿನ ಆಯವ್ಯಯ ಅಂದಾಜನ್ನು ಮಂಡಿಸುವುದು. 2026-27ನೇ ಸಾಲಿನ ಬಜೆಟ್ ಗಾತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ 4,48,000 ಕೋಟಿಗೆ ಮುಟ್ಟಿಸಿದ್ದಾರೆ. ಜೊತೆಗೆ ಈ ವರ್ಷ 1,32,000 ಕೋಟಿ ಸಾಲ ಮಾಡುವುದಕ್ಕೂ ನಿರ್ಧರಿಸಿದ್ದಾರೆ. ಬಜೆಟ್ ಲೆಕ್ಕವನ್ನು ಸರಿದೂಗಿಸಲು ಸಾಲ ಮಾಡುವುದಷ್ಟೇ ಅಲ್ಲ, ಮದ್ಯಪ್ರಿಯರ ಜೇಬಿಗೂ ಕತ್ತರಿ ಪ್ರಯೋಗಿಸಲು ಮುಂದಾಗಿದೆ. ಇದಕ್ಕಾಗಿ ಸರ್ಕಾರ ಮದ್ಯ ಉತ್ಪಾದಕರಿಗೆ ದರ ಏರಿಕೆಯ ಸ್ವಾತಂತ್ರ್ಯವನ್ನ ನೀಡಿ ಜಾಣ ಹೆಜ್ಜೆ ಇಟ್ಟಿದೆ. ಶೀಘ್ರದಲ್ಲೇ ಮದ್ಯದ ದರ ಏರಿಕೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ದರ ಏರಿಕೆಯ ನಿರ್ಧಾರ ಉತ್ಪಾದಕರಿಗೆ ಸರ್ಕಾರ ಬಿಟ್ಟುಕೊಟ್ಟಿದೆ. ಜಾಗತಿಕ ಮಟ್ಟದ ಮದ್ಯದ ಅಂಶ ಆಧರಿಸಿ ತೆರಿಗೆ ಹಾಕಲು ನಿರ್ಧರಿಸಿದ್ದು 2026 ಮದ್ಯದ ಅಂಶ ಪರಿಗಣಿಸಿ ಅಬಕಾರಿ ಸುಂಕ ನಿಗದಿ ಮಾಡಲಿದೆ. ಅಂದ್ರೆ ರಮ್, ಜಿನ್, ವೈನ್, ಬ್ರ್ಯಾಂಡಿ, ಬಿಯರ್ಗಳಲ್ಲಿ ಎಷ್ಟು ಪ್ರಮಾಣದ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೋ ಅದರ ಮೇಲೆ ಸುಂಕ ಹೆಚ್ಚಳ ಆಗಲಿದೆ. ಕಳೆದ ವರ್ಷ ಅಬಕಾರಿ ಇಲಾಖೆಗೆ 36,492 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿತ್ತು. ಈ ಸಲ 45,000 ಕೋಟಿ ಆದಾಯ ಸಂಗ್ರಹದ ಗುರಿ ಇಟ್ಕೊಂಡು ಸರ್ಕಾರ ಈ ನಿರ್ಧಾರ ಮಾಡಿದೆ. ಇದರ ಮಧ್ಯೆನೇ ಮುದ್ರಾಂಕ ನೋಂದಣಿ ಇಲಾಖೆಯ ಆದಾಯ ಸಂಗ್ರಹವನ್ನ 29,000 ಕೋಟಿಗೆ ಹೆಚ್ಚಿಸಬೇಕು. ಸಾರಿಗೆ ಇಲಾಖೆಯಲ್ಲೂ ಆದಾಯ ಸಂಗ್ರಹವನ್ನ ಈ ವರ್ಷ 15,500 ಕೋಟಿಗೆ ಹೆಚ್ಚಿಸಬೇಕು ಅಂತ ಬಜೆಟ್ನಲ್ಲೇ ಸಿಎಂ ಉಲ್ಲೇಖಿಸಿದ್ದಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಬಜೆಟ್ನಲ್ಲೇ ಸಿಎಂ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದ್ರು. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ನಿಷೇಧಿಸುವ ನಿರ್ಣಯ ಮಂಡಿಸಿದ್ರು. ಸರ್ಕಾರದ ನಿರ್ಧಾರಕ್ಕೆ ಪೋಷಕರು, ಮನೋವೈದ್ಯರು, ವಿದ್ಯಾರ್ಥಿಗಳೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾನು ಆ್ಯಸ್ ಅ ಪೇರೆಂಟ್ ಇದನ್ನು ವೆಲ್ಕಮ್ ಮಾಡ್ತೀನಿ. ಯಾಕೆಂದರೆ ಸ್ಕ್ರೀನ್ ಟೈಮು ಯಾರಿಗಾದರೂ ಒಳ್ಳೆಯದಲ್ಲ. ಅದರಲ್ಲಿ ಮಕ್ಕಳಿಗೆ ನಾನು 100% ಇದನ್ನು ಎನ್ಕರೇಜ್ ಮಾಡಲ್ಲ. ಸೊ ಈ ಡಿಸಿಷನ್ನ ನಾನು ವೆಲ್ಕಮ್ ಮಾಡ್ತೀನಿ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿರ್ಬಂಧ ಹಾಕಿದೆ ಸರ್ಕಾರ ನಿಜ. ಆದರೆ ಆದೇಶ ಜಾರಿಗೆ ತರಲು ಸಾಕಷ್ಟು ಸವಾಲುಗಳಿವೆ. 1. ಮೊಬೈಲ್ ಬಳಸುವ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. 2. ಅಂತಾರಾಷ್ಟ್ರೀಯ ಸೈಬರ್ ತಂತ್ರಜ್ಞಾನ ಅಳವಡಿಸಬೇಕು. 3. ಕಂಟೆಂಟ್ ಆ್ಯಪ್ ಕಂಪನಿಗಳಿಗೆ ನೋಟಿಸ್ ನೀಡಬೇಕು. 4. ರಾಜ್ಯದಲ್ಲಿ ದೊಡ್ಡ ಜಾಗೃತಿ ಅಭಿಯಾನ ನಡೆಸಬೇಕು. 5. ಮೊಬೈಲ್ ಚಟ ಬಿಡಿಸಲು ಕೌನ್ಸಿಲಿಂಗ್ ಕೇಂದ್ರ ತೆರೆಯಬೇಕು. ಇದು ಬರೀ ಸರ್ಕಾರದ ಜವಾಬ್ದಾರಿಯಷ್ಟೇ ಅಲ್ಲ, ಪೋಷಕರು ಮಕ್ಕಳನ್ನ ಮೊಬೈಲ್ ಗೀಳು ಬಿಡಿಸಲು ಮುಂದಾಗಬೇಕು. ಆಗಷ್ಟೇ ಸರ್ಕಾರದ ಈ ಆದೇಶಕ್ಕೆ ಮಹತ್ವ ಸಿಗಲಿದೆ. ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ ಎಲೆಕ್ಷನ್ ಘೋಷಣೆ. ರಾಜ್ಯದ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಗಳನ್ನು ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲೇ ಘೋಷಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಹೊಣೆಗಾರಿಕೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸಲು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಡೆಸಲು ನಮ್ಮ ಸರ್ಕಾರವು ಉದ್ದೇಶಿಸಿದೆ. 1989-90ರಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಾಗಿದ್ದಾಗ ವಿದ್ಯಾರ್ಥಿ ಎಲೆಕ್ಷನ್ ರದ್ದುಗೊಳಿಸಿದ್ರು. ಸ್ಟೂಡೆಂಟ್ಸ್ ಚುನಾವಣೆ ವೇಳೆ ನಡೆದ ಘರ್ಷಣೆಗಳು, ವಿದ್ಯಾರ್ಥಿಗಳ ನಡುವೆ ಆಗಿದ್ದ ಗಲಾಟೆಗಳು, ಕ್ಯಾಂಪಸ್ನಲ್ಲಿ ಅಶಾಂತಿ, ರಾಜಕೀಯ ಹಸ್ತಕ್ಷೇಪ, ವಿದ್ಯಾರ್ಥಿಗಳ ಶೈಕ್ಷಣಿಕ ವಾತಾವರಣಕ್ಕೆ ಧಕ್ಕೆಯಾಗುತ್ತೆ ಅಂತ 35 ವರ್ಷಗಳ ಹಿಂದೆಯೇ ಬ್ಯಾನ್ ಮಾಡಿದ್ರು. ಆದರೆ ರಾಜಕೀಯಕ್ಕೆ ಹೊಸ ಪೀಳಿಗೆ, ಬಿಸಿ ರಕ್ತದವರು ಬರಬೇಕು. ಅದಕ್ಕೆ ಮತದಾನದ ಮಹತ್ವ, ಸಂವಿಧಾನಾತ್ಮಕ ಮೌಲ್ಯಗಳನ್ನು ಯುವಜನತೆಗೆ ತಿಳಿಸಬೇಕು ಅಂತ ರಾಹುಲ್ ಗಾಂಧಿ ಪತ್ರ ಬರೆದಿದ್ರು. ಹೀಗಾಗಿ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಎಲೆಕ್ಷನ್ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಬೀದಿನಾಯಿ ಹಾವಳಿ ತಡೆ ಬಗ್ಗೆ ನ್ಯೂಸ್ 18 ಅಭಿಯಾನಕ್ಕೆ ಸ್ಪಂದನೆ. ರಾಜ್ಯದಲ್ಲಿ ಬೀದಿನಾಯಿಗಳ ಹಾವಳಿಗೆ ಮಕ್ಕಳಿಂದ ವೃದ್ಧರವರೆಗೂ ನಲುಗಿ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಬೀದಿನಾಯಿಗಳ ದಾಳಿ ಆಗ್ತಿರೋದು ಯಾಕೆ?
ನಿಯಂತ್ರಣ ಹೇಗೆ ಮಾಡಬೇಕಂತ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದಿತ್ತು. ಈಗ ಬಜೆಟ್ನಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಬೆಂಗಳೂರು ಹಾಗೂ ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರ ತೆರೆಯುವುದಾಗಿ ಘೋಷಿಸಿದ್ದಾರೆ. ಇಲ್ಲಿ ಪಶುವೈದ್ಯರು ಮತ್ತು ಪಶುವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ತಾಂತ್ರಿಕ ತರಬೇತಿ ನೀಡಲು ನಿರ್ಧಾರ ಮಾಡಲಾಗಿದೆ. ನ್ಯೂಸ್ 18ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ, ಬರೋಬ್ಬರಿ 690 ಕೋಟಿ ಅನುದಾನ ಘೋಷಣೆ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನೇ ಸರ್ಕಾರ ಮರೆತು ಬಿಟ್ಟಿತ್ತು. ಆದರೆ ನ್ಯೂಸ್ 18 ಕನ್ನಡ ಸುಮ್ಮನಿರಲಿಲ್ಲ. ಕುಸಿದು ಬೀಳುವ ಹಂತ ತಲುಪಿದ ಶಾಲೆಗಳ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿತ್ತು. ನ್ಯೂಸ್ 18 ಕಾಳಜಿ ವರದಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಬಜೆಟ್ನಲ್ಲೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಒಟ್ಟು 690 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ ಸಿಎಂ. ಪ್ರಸಕ್ತ ಸಾಲಿನಲ್ಲಿ ಇನ್ನೂ 100 ಶಾಲೆಗಳನ್ನು 400 ಕೋಟಿ ರೂಗಳ ವೆಚ್ಚದಲ್ಲಿ ಇದೇ ಮಾದರಿಯಲ್ಲಿ ಉನ್ನತೀಕರಿಸಲಾಗುವುದು. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನ ಪ್ರಮುಖಾಂಶಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪೋಕ್ಸೋ ಸುಳಿಯಲ್ಲಿ ಸಿಲುಕಿರೋ ದೇವಮಾನವ ಮುತ್ಯ 9 ದಿನಗಳ ಬಳಿಕ ಪ್ರತ್ಯಕ್ಷವಾಗಿದ್ದಾನೆ. ಸತತ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಅಧಿಕಾರಿಗಳು ಮುತ್ಯ ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ನಡೆದಾಡುವ ದೇವರು, ಭಕ್ತರ ಪಾಲಿನ ಕಲಿಯುಗದ ಕಾಮಧೇನು, ಹೆಜ್ಜೆ ಹೆಜ್ಜೆಗೂ ಹೂಮಳೆ, ಕಾಲಿಟ್ಟಲ್ಲೆಲ್ಲ ಭಕ್ತಿಯ ಗಾನಸುಧೆ. ಮಲ್ಲಿಕಾರ್ಜುನ ಮುತ್ಯ ಅಂದ್ರೆ ಅದೆಷ್ಟೋ ಜನರ ಪಾಲಿಗೆ ಅಪ್ಪಾಜಿ, ಇನ್ನೆಷ್ಟೋ ಜನರ ಪಾಲಿಗೆ ಪವಾಡ ಪುರುಷ. ಭಗವಂತನ ಅಪರಾವತಾರ ಅಂತ ಕರೆಸಿಕೊಂಡು ಮುತ್ಯಾನನ್ನ ಹಾದಿ ಬೀದಿಯಲ್ಲಿ ಹೊತ್ತು ಮೆರೆಸೋರಿದ್ದಾರೆ. ಇವರೇ ನಮ್ಮ ಪಾಲಿನ ಭಗವಂತ ಅಂತ ಪೂಜೆ ಮಾಡೋರು ಇದ್ದಾರೆ. ಇಂಥ ಸ್ವಯಂ ಘೋಷಿತ ದೇವಮಾನವ ಈಗ ಫೋಕ್ಸೋ ಸುಳಿಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದ್ದಾರೆ. ಅಪ್ರಾಪ್ತೆ ಜೊತೆ ಅಸಭ್ಯವಾಗಿ ವರ್ತಿಸಿದ ಪ್ರಕರಣದಲ್ಲಿ ಕಣ್ಮರೆಯಾಗಿದ್ದ ಮುತ್ಯ 9 ದಿನಗಳ ನಂತರ ಪ್ರತ್ಯಕ್ಷವಾಗಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾಗೆ ಸತತ 6 ಗಂಟೆ ಡ್ರಿಲ್. ಮುತ್ಯ ಮೊಬೈಲ್ ಜಪ್ತಿ, ಜನ್ಮ ಜಾಲಾಡ್ತಿದೆ ಖಾಕಿ. ಮಲ್ಲಿಕಾರ್ಜುನ ಮುತ್ಯ ಯಾದಗಿರಿಯ ದೇವಮಾನವ. ಇದೇ ದೇವಮಾನವನಿಗೆ ಈಗ ಫೋಕ್ಸೋ ಕಂಟಕ ಹೆಗಲೇರಿ ನಿಂತಿದೆ. ವಾರದ ಹಿಂದಷ್ಟೇ ಕೇಸ್ ದಾಖಲಾಗ್ತಿದ್ದಂತೆ ಅವತಾರ ಪುರುಷ ಅದೃಶ್ಯವಾಗಿದ್ರು. ಎಲ್ಲಿ ಹೋದ್ರು, ಏನಾದ್ರು ಅನ್ನೋದ್ರ ಸಣ್ಣ ಸುಳಿವೂ ಇರಲಿಲ್ಲ. 2-3 ದಿನದ ನಂತರ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ್ದ ಮುತ್ಯ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಭಕ್ತರ ಜೊತೆಗಿದ್ದೀನಿ ಅಂತ ಹೇಳಿಕೊಂಡಿದ್ರು. ಆದ್ರೆ ಪೊಲೀಸರ ಕೈಗೆ ಮಾತ್ರ ಸಿಕ್ಕಿರ್ಲಿಲ್ಲ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುತ್ತಿದ್ದಂತೆ ಮುತ್ಯ ಪ್ರತ್ಯಕ್ಷವಾಗಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಮುತ್ಯ ಪೊಲೀಸರ ಮುಂದೆ ಬರ್ತಿದ್ದಂತೆ ಶಹಾಪುರ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ನಂತರ ಸಿಪಿಐ ಕಚೇರಿಗೆ ಕರೆದೊಯ್ದ ಅಧಿಕಾರಿಗಳು ಸುದೀರ್ಘ ವಿಚಾರಣೆ ನಡೆಸಿದ್ರು. ಸತತ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದು ಎಲ್ಲ ಆಂಗಲ್ನಲ್ಲೂ ಮಾಹಿತಿ ಕಲೆ ಹಾಕಿದ್ದಾರೆ. ಜೊತೆಗೆ ತನಿಖಾಧಿಕಾರಿಗಳು ಮುತ್ಯಾರ ಮೊಬೈಲ್ ಜಪ್ತಿ ಮಾಡಿದ್ದು ವಿಚಾರಣೆಗೆ ಕರೆದಾಗ ಬರುವಂತೆ ಸೂಚನೆ ನೀಡಿದ್ದಾರೆ. ಸತತ 6 ಗಂಟೆಗಳ ವಿಚಾರಣೆ ಮುಗಿಸಿದ ಮುತ್ಯ ಪೊಲೀಸ್ ಠಾಣೆಯಿಂದ ಹೊರಬರ್ತಿದ್ದಂತೆ ಮಾಧ್ಯಮಗಳ ಮುಂದೆ ರಿಯಾಕ್ಟ್ ಮಾಡಿದ್ರು. ಮಠದ ಜಾತ್ರೆ ಇದ್ದಿದ್ರಿಂದ ನಾನು ಹೊರಗೆ ಹೋಗಿದ್ದೆ. ಈ ಮಧ್ಯೆ ನನಗೆ ಜ್ವರ ಬಂದಿದ್ರಿಂದ ಆಸ್ಪತ್ರೆಯಲ್ಲಿದ್ದೆ. ಪೊಲೀಸರು ನೋಟಿಸ್ ನೀಡಿದ ಕಾರಣ ವಿಚಾರಣೆಗೆ ಬಂದಿದ್ದೇನೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಕಾನೂನಿಗೆ ತಲೆಬಾಗುತ್ತೇನೆ ಎಂದಿದ್ದಾರೆ. ಮೈ ಸ್ವಲ್ಪ ಅಲ್ಕ ಬಿಟ್ಟು ಸ್ವಲ್ಪ ಜ್ವರ ಗಿರ ಬಂದು ನಾನು ಹಾಸ್ಪಿಟಲ್ ಇದ್ದೆ. ಪೊಲೀಸ್ ಠಾಣೆಗೆ ನನಗೇನು ನೋಟಿಸ್ ಏನು ಕಳಿಸಿದ ನಂತರ ನಾವು ಬಂದು ಹಾಜರಾದಿನ ಅಂತ ನಾನು ಕಾನೂನಕ್ಕೆ ನಾನು ತಲೆಬಾಗ್ದಂತ ನಾ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಕಾನೂನು ತಲೆಬಾಗ್ದಂತ ಬಂದದ್ದು ಸತ್ಯ. ಮುತ್ಯ ಹೊರ ಬರ್ತಿದ್ದಂತೆ ಭಕ್ತರ ಕೂಗು ಜೋರಾಗಿತ್ತು. ಅಪ್ಪಾಜಿ ಅಪ್ಪಾಜಿ ಅಂತ ಬೆನ್ನು ಬಿದ್ದಿದ್ರು. ಈ ವೇಳೆ ವೃದ್ಧರೊಬ್ಬರನ್ನ ತಬ್ಬಿಕೊಂಡ ಮುತ್ಯ ಭಕ್ತರ ಕಡೆ ಕೈ ಬೀಸಿ ಹೋಗಿದ್ದಾರೆ. ಈ ವೇಳೆ ಮಾತನಾಡಿದ ಮಠದ ಟ್ರಸ್ಟಿ ಭೀಮಣ್ಣ, ಮುತ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ, ನಾನೆಲ್ಲೂ ಹೋಗಿಲ್ಲ ಅಂದಿದ್ರು. ಅದರಂತೆಯೇ ಈಗ ಬಂದಿದ್ದಾರೆ ಅಂದ್ರು. ಪೊಲೀಸರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಗೊಗೋಗಿ ಪೊಲೀಸ್ ಠಾಣೆಯಿಂದ ಅವ್ರಿಗೇನು ನೋಟಿಸ್ ಬಂದಿತ್ತು, ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ನಿನ್ನೆ ಬಂದ್ರು. 2 ದಿನ ತಡ ಆಗಿದ್ದು, ಸ್ವಲ್ಪ ಅಲ್ಲೆಲ್ಲ ಕಾರ್ಯಕ್ರಮದ ನಿಮಿತ್ತ ಓಡಾಡಿ ಬಂದು ಸ್ವಲ್ಪ ಸುಸ್ತಾಗಿದ್ದಕ್ಕೆ 2 ದಿನ ತಡ ಆಗಿ ಬಂದು ಹಾಜರಾಗಿದ್ದಾರೆ. ವಿಚಾರಣೆ ಮಧ್ಯೆಯೇ ಮಲ್ಲಿಕಾರ್ಜುನ್ ಮುತ್ಯ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ವಿಚಾರಣೆ ನಡೆಯುತ್ತಾ ಅಂತ ಮುತ್ಯ ಭಕ್ತರು ಕಣ್ಣರಳಿಸಿ ನೋಡ್ತಿದ್ರು.
ಆದ್ರೆ ಇವತ್ತು ಕೂಡ ವಿಚಾರಣೆ ಮುಂದಕ್ಕೆ ಹೋಗಿದೆ. ಇದು ಭಕ್ತರಲ್ಲಿ ಆತಂಕ ಮೂಡಿಸಿದ್ದು. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಭಯದ ಮಧ್ಯೆ ಪೊಲೀಸರ ವಿಚಾರಣೆಯು ಜೋರಾಗಿದೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ವೈರಲ್ ಸ್ಟಾರ್ ಆಗಿರೋ ಡಾಕ್ ಸತೀಶ್ಗೆ ಈಗ ತಮ್ಮ ಮಾತೆ ಮುಳುವಾಗಿದೆ. ಶ್ವಾನದ ಬಗ್ಗೆ ಆಡಿದಂತಹ ಕೊಳಕು ಮಾತು ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ಡಾಕ್ ಸತೀಶ್ ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ಸ್ಟಾರ್. ಬಾಯಿ ಬಿಟ್ರೆ ಸಾಕು ಬರೀ ಲಕ್ಷದ ಮಾತೆ. ಹಾಕೋ ಬಟ್ಟೆಯಿಂದ ಹಿಡಿದು ಯೂಸ್ ಮಾಡೋ ಪ್ರತಿಯೊಂದು ಐಟಂ ಕೂಡ ಲಕ್ಷ ಅಂತಾರೆ. ನಾನ್ ಹಾಕಿರೋ ಡ್ರೆಸ್ ಇಂಡಿಯಾದಲ್ಲಿ ಸಿಗಲ್ಲ. ಈ ಶರ್ಟ್ ಅನ್ನ ಕರ್ನಾಟಕದಲ್ಲಿ ಯಾರೂ ಹಾಕಿಲ್ಲ. ನಾನು ಅಂದ್ರೆ ದುಬಾರಿ, ನಾನು ಅಂದ್ರೆ VIP ಅಂತ ಉದ್ದುದ್ದ ಡೈಲಾಗ್ ಹೊಡೆಯೋ ಡಾಕ್ ಸತೀಶ್ ಟ್ರೋಲರ್ಸ್ಗಳ ಪಾಲಿನ ಮೃಷ್ಟಾನ್ನ ಭೋಜನ. ಕಾಂಟ್ರವರ್ಸಿ ಮೂಲಕ ಸದ್ದು ಮಾಡ್ತಾ ಇರೋ ಕ್ಯಾಡಬಮ್ಸ್ ಸತೀಶ್ಗೆ ಈಗ ಮಾತೆ ಮುಳುವಾಗಿದೆ. ಶ್ವಾನದ ಬಗ್ಗೆ ಆಡಿದ ಒಂದೇ ಒಂದು ಅಶ್ಲೀಲ ಮಾತು ಕೇಸ್ ದಾಖಲಾಗೋವರೆಗೂ ತಂದು ನಿಲ್ಲಿಸಿದೆ. ಡಾಕ್ ಸತೀಶ್ಗೆ ಎದುರಾಯ್ತು ಕಾನೂನು ಸಂಕಷ್ಟ. ಶ್ವಾನಗಳ ಬಗ್ಗೆ ಅಶ್ಲೀಲ ಮಾತು, ದಾಖಲಾಯಿತು ದೂರು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಡಾಕ್ ಸತೀಶ್ ರದ್ದೇ ಅಬ್ಬರ. ಈ ನಾಯಿಗೆ 1 ಕೋಟಿ, ಈ ನಾಯಿಗೆ 100 ಕೋಟಿ ಅಂತ ಬಾಯಲ್ಲೇ ಕೋಟಿ ಉದುರಿಸೋ ಸತೀಶ್ಗೆ ಈಗ ಕಾನೂನು ಕಂಟಕ ಎದುರಾಗಿದೆ. ನಾಯಿಗಳ ಹೆಸರಲ್ಲೇ ದೊಡ್ಡ ಹೆಸರು ಮಾಡಿದ ಸತೀಶ್ ಈಗ ನಾಯಿಗಳ ಬಗ್ಗೆಯೇ ನಾಲಿಗೆ ಹರಿಬಿಟ್ಟಿದ್ದಾರೆ. ಇಷ್ಟು ದಿನ ಅವರಿವರ ಬಗ್ಗೆ ಮಾತನಾಡ್ತಾ ಇದ್ದ ಸತೀಶ್ ಈಗ ಶ್ವಾನಗಳ ಬಗ್ಗೆ ಹೇಳೋದಕ್ಕೂ ಆಗದ ಪದ ಬಳಸಿದ್ದಾರೆ. ಡಾಕ್ ಸತೀಶ್ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದು. ಒಂದಲ್ಲ ಒಂದು ವಿವಾದ ಸೃಷ್ಟಿಸ್ತಾನೆ ಇದ್ದಾರೆ. ಸದಾ ಸುದ್ದಿಯಲ್ಲಿರ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಮೆರೆದಾಡ್ತಿರ್ಬೇಕು ಅನ್ನೋ ಹುಚ್ಚೆ ಈಗ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಡಾಕ್ ಸತೀಶ್ ಬಳಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ರು ನಾಯಿಗಳ ಸಂಭೋಗದ ಬಗ್ಗೆ ಕೆಟ್ಟದಾಗಿ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಡಾಕ್ ಸತೀಶ್ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡಬಹುದಿತ್ತು. ಆದ್ರೆ ತಾನೊಬ್ಬ ಡಾಗ್ ಬ್ರೀಡರ್ ಅನ್ನೋದನ್ನೂ ಮರೆತು ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಇದರ ಬೆನ್ನಲ್ಲೇ ಅನಿಮಲ್ ವೆಲ್ಫೇರ್ ಸಪೋರ್ಟರ್ ಲಕ್ಷ್ಮಿ ಅನ್ನೋರು ಚಾಮರಾಜಪೇಟೆಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಒಟ್ನಲ್ಲಿ ಬಾಯಿ ಇದೆ ಅಂತ ಲಂಗು ಲಗಾಮಿಲ್ಲದೆ ಮಾತನಾಡಿದ್ರೆ ಹೀಗೆ ಆಗೋದು. ಸುದ್ದಿಯಲ್ಲಿರ್ಬೇಕು ಅಂತ ಆಡಬಾರದ ಮಾತನಾಡಿದ್ರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಒಳ ಮೀಸಲಾತಿ ಜಾರಿಗೆ ದಲಿತ ಸಂಘಟನೆಗಳು ಬೀದಿಗಿಳಿದಿವೆ. ದಾವಣಗೆರೆಯಲ್ಲಿ ಉಗ್ರ ಹೋರಾಟ ನಡೆಸಿದ್ದು, ಚಿಕ್ಕಮಗಳೂರಲ್ಲೂ ಪ್ರತಿಭಟನೆ ಕಿಚ್ಚು ಹೊತ್ತಿ ಉರಿದಿದೆ. ನಮ್ಮ ಜನಾಂಗಕ್ಕೆ ತುಂಬಾ ಘೋರ ಅನ್ಯಾಯವಾಗಿದೆ. ತುಂಬಾ ಬಡತನದಲ್ಲಿ ಇರ್ತಕ್ಕಂಥ ಜನರಿಗೆ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದೀವಿ. ಒಳ ಮೀಸಲಾತಿ ಕಿಚ್ಚು ಸಿಡಿದೆದ್ದ ದಲಿತ ಮುಖಂಡರು. ದಾವಣಗೆರೆ ಬಂದ್, ಸರ್ಕಾರದ ವಿರುದ್ಧ ಬೆಂಕಿ ಪ್ರೊಟೆಸ್ಟ್. ದಾವಣಗೆರೆ ಜಿಲ್ಲೆ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳು ಸಿಡಿದೆದ್ದಿದ್ವು. ರಸ್ತೆಯಲ್ಲೆಲ್ಲ ಉರುಳು ಸೇವೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟದ ಕಹಳೆ ಮೊಳಗಿಸಿದ್ರು. ಹಳೆ ಮೀಸಲಾತಿ ಪ್ರಕಾರ ಖಾಲಿ ಹುದ್ದೆಗಳ ನೇಮಕಕ್ಕೆ ಸರ್ಕಾರ ಮುಂದಾಗಿದೆ. ಇದು ದಲಿತ ಸಂಘಟನೆಗಳನ್ನು ಕೆರಳಿಸುವಂತೆ ಮಾಡಿದೆ. ಯಾವುದೇ ಕಾರಣಕ್ಕೂ ಹಳೆ ಮೀಸಲಾತಿ ಪ್ರಕಾರ ಹುದ್ದೆಗಳ ನೇಮಕ ಮಾಡಬಾರದು. ಸರ್ಕಾರ ಒಳ ಮೀಸಲಾತಿ ಅನ್ವಯ ನೇಮಕ ಮಾಡಿಕೊಳ್ಳಬೇಕು ಅಂತ ದಲಿತ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ವು. ಹೀಗಾಗಿ ಬೆಳಗ್ಗೆಯಿಂದಲೇ ದಾವಣಗೆರೆ ನಗರದಲ್ಲಿ ಬಂದ್ ಬಿಸಿ ಜೋರಾಗಿತ್ತು. HC ಮಹದೇವಪ್ಪ, ಪರಮೇಶ್ವರ್ ಹಾಗೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಿದೆ. ಒಳ ಮೀಸಲಾತಿ ಕೊಡ್ತೇವೆ ಅಂತೇಳಿ ಮೋಸ ಮಾಡಿ ಈಗ ಮೀಸಲಾತಿ ಕೊಡದೆ ಹಳೆ ಮೀಸಲಾತಿ ಪ್ರಕಾರ ಉದ್ಯೋಗ ನೇಮಕಾತಿ ಮಾಡಿಕೊಡ್ತೇವೆ ಅಂತ ಹೇಳಿರೋದ್ರಿಂದ ನಮ್ಮ ಜನಾಂಗಕ್ಕೆ ತುಂಬ ಘೋರ ಅನ್ಯಾಯವಾಗಿದೆ. ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಶಾಲಾ ವಾಹನಗಳನ್ನು ತಡೆಯುತ್ತಿದ್ದಂತೆ 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು.
ಚಿಕ್ಕಮಗಳೂರಲ್ಲೂ ಹೊತ್ತಿದ ಒಳ ಮೀಸಲಾತಿ ಕಿಚ್ಚು. ಇನ್ನು ಚಿಕ್ಕಮಗಳೂರಲ್ಲೂ ಒಳ ಮೀಸಲಾತಿ ಕಿಚ್ಚು ಧಗಧಗಿಸಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ತಡೆದು ದಲಿತ ಸಂಘಟನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿಯ ಆಧಾರದ ಮೇಲೆಯೇ ಉದ್ಯೋಗ ನೀಡಬೇಕು ಅಂತ ಸಚಿವ ಮಹದೇವಪ್ಪ ಅಣಕು ಶವಯಾತ್ರೆ ನಡೆಸಿದ್ರು. ಒಟ್ಟಿನಲ್ಲಿ ಒಳ ಮೀಸಲಾತಿ ಕಿಚ್ಚು ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕೋಲಾರದ ಗೌನಿಪಲ್ಲಿ ಗ್ರಾಮದಲ್ಲಿ ವೃದ್ಧನ ಭೀಕರ ಕೊಲೆ. ಮಟನ್ ಮಳಿಗೆಯಲ್ಲಿದ್ದ ಮಚ್ಚಿನಿಂದಲೇ ಕೊಚ್ಚಿ ಹತ್ಯೆ. ಮಳಿಗೆ ಪಕ್ಕದಲ್ಲಿ ಕಸ ಹಾಕುವ ವಿಚಾರಕ್ಕೆ ಮರ್ಡರ್. ಮೈಸೂರು ನಗರ ಪೊಲೀಸ್ ಪತ್ತಿನ ಸಹಕಾರಿ ಚುನಾವಣೆ ವಿಚಾರಕ್ಕೆ ಗಲಾಟೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡ ಪೊಲೀಸರು, ಕಿತ್ತಾಡಿಕೊಂಡ ಪೊಲೀಸರನ್ನ ಕಂಡು ಸಾರ್ವಜನಿಕರು ಛೀಮಾರಿ. ಭ್ರಷ್ಟಾಧಿಕಾರಿಗಳಿಗೆ ನಡುಕ ಹುಟ್ಟಿಸಿದ ಲೋಕಾಯುಕ್ತ. ಮಂಡ್ಯದ ಪಿಡಬ್ಲ್ಯೂಡಿ ಇಲಾಖೆಯ ಎಡಬ್ಲ್ಯೂ ಸತೀಶ್ ಮನೆಯಲ್ಲಿ ಅಪಾರ ಸಂಪತ್ತು ಕಂಡು ಶಾಕ್. 2.19 ಕೋಟಿ ಸ್ಥಿರಾಸ್ತಿ, 2.26 ಕೋಟಿ ಚರಾಸ್ತಿ ಪತ್ತೆ. ಮಲಪನಗುಡಿ ಗ್ರಾಮದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಬೆಂದು ಹೋದ ವಿದ್ಯಾರ್ಥಿನಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಬೇಕಾದವಳು ಆಸ್ಪತ್ರೆ ಪಾಲು. ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ಹಣವಿಲ್ಲದೆ ಪೋಷಕರ ಪರದಾಟ. ಮತ್ತೆ ಮುಂದುವರಿದ ಓರಗೆತ್ತಿಯರ ಆಸ್ತಿ ವಾರ್. ಮಾವನ ಮುಂದೆಯೇ ತೊಡೆ ತಟ್ಟಿದ ನಟಿ ಕಾವ್ಯ ಗೌಡ. ಹೊಸ ವಿಡಿಯೋ ಹರಿಬಿಟ್ಟ ಕಾವ್ಯ ಓರಗೆತ್ತಿ ಪ್ರೇಮ. ಬಸ್ ನಿಲುಗಡೆಗಾಗಿ ಎಷ್ಟೇ ಮನವಿ ಮಾಡಿದರೂ ಡೋಂಟ್ ಕೇರ್. ಸರ್ಕಾರಿ ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ. ಶಿರಹಟ್ಟಿ ಪಟ್ಟಣದಲ್ಲಿ ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ.